ಕಜಕಿಸ್ತಾನದಲ್ಲಿ ವಿಮಾನ ಕ್ಲಾಶ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಕಜಕಿಸ್ತಾನದಲ್ಲಿ ವಿಮಾನ ಪತನವಾಗಿದೆ. ವಿಮಾನದಲ್ಲಿದ್ದಂತಹ 70ಕ್ಕೂ ಹೆಚ್ಚು ಪ್ರಯಾಣಿಕರು ದುರ್ಮರಣಕ್ಕೀಡಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅಜರ್ಬೈಜಾನ್ ಏರ್ಲೈನ್ಸ್ಗೆ ಸೇರಿದಂತಹ ವಿಮಾನ ಇದು. ಪತನವಾಗ್ತಾ ಇದ್ದಂತೆ ವಿಮಾನ ಬೆಂಕಿ ಉಂಡೆಯಂತಾಗಿದೆ. ಕಜಕಿಸ್ತಾನದ ಅಕ್ಟೋ ಏರ್ಪೋರ್ಟ್ನಲ್ಲಿ ಘಟನೆ ನಡೆದಿರುವಂಥದ್ದು. ಎಮರ್ಜೆನ್ಸಿ ಲ್ಯಾಂಡ್ ಮಾಡುವಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗಿ ಈ ಅವಘಡ ಸಂಭವಿಸಿದೆ. ನೀವು ಕೂಡ ವಿಮಾನ ಪತನದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡೆಲ್ಲಿ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ವಿಮಾನ ಪತನಕ್ಕೆ ಕಾರಣ ಏನು, ಜೊತೆಗೆ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು, ಅವ್ರ ಪರಿಸ್ಥಿತಿ ಏನಾಗಿದೆ, ಡೀಟೇಲ್ಸ್ ಏನಾದ್ರು ಸಿಗ್ತಾ ಇದೆಯಾ ಅಂತ? 5 ಜನ ಪ್ರಯಾಣಿಕರಿದ್ರು ಅನ್ನುವಂಥದ್ದು. 100 ಜನ ಪ್ರಯಾಣಿಕರು ಮತ್ತೆ 5 ಜನ ಸಿಬ್ಬಂದಿಗಳು ಈ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಈ ಒಂದು ವಿಮಾನ ಬಾಕುದಿಂದ ಗೋಜ್ನಿಗೆ ಪ್ರಯಾಣಿಸ್ತಾ ಇತ್ತು. ಆದ್ರೆ ಆ ಗೋಜ್ನಿಯಲ್ಲಿ ಸಾಕಷ್ಟು ಹವಾಮಾನದ ವೈಪರೀತ್ಯಗಳಿದ್ದ ಇದ್ದಂತ ಹಿನ್ನೆಲೆಯಲ್ಲಿ ಅದನ್ನ ಅಕ್ಟೋ ಕಡೆಗೆ, ಅಂದ್ರೆ ಕಜಕಿಸ್ತಾನದ ಅಕ್ಟೋ ಕಡೆಗೆ ವಿಮಾನವನ್ನ ತಿರುಗಿಸಲಾಗಿರುತ್ತೆ. ಈ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯಗಳಿಂದ ಈ ವಿಮಾನ ಪತನ ಆಗಿರ್ಬೋದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ವಿಮಾನ ಸಂಪೂರ್ಣವಾಗಿ ಕ್ರಾಶ್ ಆಗಿರುವಂತ ಹಿನ್ನೆಲೆಯಲ್ಲಿ ಎಷ್ಟು ಜನ ಬದುಕುಳಿದಿದ್ದಾರೆ ಅನ್ನುವಂಥದ್ದನ್ನ ಈಗ ಪತ್ತೆ ಹಚ್ಚಬೇಕಾಗಿರುವಂತದ್ದು. ಯಾಕಂದ್ರೆ ಬಹುತೇಕ ಜನರು ಸಾವನ್ನಪ್ಪಿರುವಂತ ಸಾಧ್ಯತೆಗಳನ್ನ ಕೂಡ ಈಗ ನಿರೀಕ್ಷೆ ಮಾಡ್ಲಾಗ್ತಾ ಇದೆ. ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನಡೀತಾ ಇದಾವೆ. ಆಂಬ್ಯುಲೆನ್ಸ್ಗಳು ಕೂಡ ತೆರಳಿದಾವೆ. ಅಲ್ಲಿ ಸಣ್ಣ ಗಾಯಗಳಾಗಿ ಬದುಕುಳಿದವ್ರನ್ನ ಶೀಘ್ರದಲ್ಲಿ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಕಜಕಿಸ್ತಾನ್ ಸರ್ಕಾರ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಥವಾ ಎಷ್ಟು ಜನ ಬದುಕುಳಿದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂತ ಅಂಕಿ ಅಂಶಗಳು ಬಂದಿಲ್ಲ. ಆದರೆ ರಕ್ಷಣಾ ಕಾರ್ಯಾಚರಣೆಗಳು ಈಗ ಭರದಿಂದ ಸಾಗಿದವೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.